ನೋಡೋಕ್ಕೇನೋ ಚೆನ್ನಾಗಿದೆ, ತಿನ್ನಕ್ಕೆ ಹೆಂಗಿದೆ ಅಂತ ನೋಡಬೇಕು. ಸೈಡ್ ಆಫ್ ಐತಾನೆ ಫೇರ್ವೆಲ್ ಸ್ಟೈಲಿಶ್ ಆಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ ಅಂತ. ನಮ್ಮ ಚಿಲ್ಟಿ ಆಯ್ ಕಳೆ ಬೀಜ ಅಂದ್ರೆ ಇಷ್ಟ ನಮ್ಮನೆ. ಓಯ್ ಅಳಿಲು 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 ಹಿಂಗೆ ತಿನ್ನೋದು. ಏನು ಊಟ? ಜಿಂಗ್ ಜಿಂಗೆ ಎಷ್ಟು ವೆರೈಟಿ ಮಾಡ್ತಾಳೋ. ಗೈಸ್ ಇಷ್ಟಿಷ್ಟು ಬಿರಿಯಾನಿ ಬುಕ್ತಾಳೆ. ಎಂತ ಒಳ್ಳೆ ಹುಲ್ಲು ಡ್ರೈ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು 30ನೇ ತಾರೀಕು ನಾನು ರಾತ್ರಿ ಆಲ್ಮೋಸ್ಟ್ 8-9 ಗಂಟೆ ಆಗಿದೆ. ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಮೋಮೋಸ್ ಮಾಡೋಣ ಅಂತಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಹೆವಿ ಆಗಿದ್ದರಿಂದ ಮುದ್ದೆ ಎಲ್ಲ ತಿಂದಿದ್ದರಿಂದ ನಮ್ಗೆ ಬೇಡ ಅನ್ನಿಸ್ತು. ಸರಿ ನಾಳೆ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನಮ್ಮ ದೀಪಿಗೂ ಆಗೋ ಥರ, ಅಂದರೆ ಅವಳು ಡಯಟಲ್ಲಿ ಇದ್ದಾಳಲ್ವ, ಆಲ್ರೆಡಿ ಅವಳ ವ್ಲಾಗ್ಸ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸರಿ ಅಂದ್ಬಿಟ್ಟು ಗೋಧಿ ಹಸಿಟ್ಟಲ್ಲಿ ಇವತ್ತು ಟ್ರೈ ಮಾಡ್ತಾಯಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ನೋಡೋಣ ಹೇಗಿರುತ್ತೆ ಅಂತೇಳಿ. ಎಷ್ಟು ಹಸಿಟ್ಟನ್ನು ಕಳಿಸಿಟ್ಟಿದ್ದಾರೆ. ಇದು ನೆನ್ನೆ ತೆಗೆದಿಟ್ಟಿದ್ದೀನಿ ಫ್ರಿಜ್ಜಿಂದ ಎಲ್ಲನೂ ಸ್ಟಫಿಂಗು. ಈಗ ಇದರಲ್ಲಿ ಮಾಡೋಣ, ಫಿಲ್ಲಿಂಗ್ ಮಾಡೋಣ. ಯೂಶ್ವಲಿ ನಮ್ಮ ಮನೇಲಿ ನಂಗಾಗಲಿ ದೀಪುಗಾಗಲಿ ರಶ್ಮಿಗಾಗಲಿ ಮೋಮೋಸ್ ಅಂದರೆ ತುಂಬ ಇಷ್ಟ, ಓಕೆನಾ. ಬೇಸಿಕ್ಲಿ ಸರಿ ಇವಳು ಡಯಟಲ್ಲಿ ಇರೋದ್ರಿಂದ ಈ ಗೋಧಿ ಹಿಟ್ಟಿಂದ ಮಾಡೋಣ ಅಂಥೇಳಿ ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಹೆಲ್ದಿನೂ ಕೂಡ. ಇದು ರೀಲ್ಸಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಈ ರೀತಿ ಎಲ್ಲ ವೀಡಿಯೋ ಮಾಡ್ತಾರೆ. ಅದು ಎಂಥ ಕಥೆನೋ ನನಗಂತೂ ಗೊತ್ತಿಲ್ಲ. ಲಿಟ್ರಲಿ ಗೈಸ್ ಒಂದು ಚೂರು ಚೆನ್ನಾಗಿರಲಿಲ್ಲ ಗೊತ್ತಾ. ಇಷ್ಟು ದಿವಸ ಮಾಡಿರೋದ್ರಲ್ಲಿ ವೆರಿ ಫ್ಲಾಪ್, ಅಟ್ಟರ್ ಫ್ಲಾಪ್ ಅಂದರೆ ಇದೆ ಅಂತ ಅನಿಸುತ್ತೆ. ಒಂದು ಚೂರು ಚೆನ್ನಾಗಿಲ್ಲ ತಿನ್ನೋಕ್ಕೆ. ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡು ಅದೇನೋ ಗೊತ್ತಿಲ್ಲ, ಹೆಲ್ದಿ ಅಂತ ನೋಡೋಕೆ ಹೋದರೆ ತಿನ್ನಬೇಕಾಗುತ್ತೆ ಅಷ್ಟೇ. ಅನಿಸ್ತಾ ಇದ್ದಲ್ಲ ನಮ್ಕ ಬೆಂದಾಯ್ತಾ? ಬಿಸಿ ಬಿಸಿ ಆಗಲ್ಲ. ಬೇರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿರ್ಬೇಕಿದೆಲ್ಲ ಜಿಯಾ ಆಯ್ತು ಹಿಂಗೆಲ್ಲ. ಹಿಂಗೆ ನೋಡೋಕ್ಕೇನೋ ಚೆನ್ನಾಗಿದೆ, ತಿನ್ನಕ್ಕೆ ಹೆಂಗಿದೆ ಅಂತ ನೋಡಬೇಕು. ಓಕೆ ಓಕೆ ಬಿಸಿ ಅಂದರೆ ಬಿಸಿ ಆಗ್ತಿಲ್ಲ ನನ್ನ ಕೈಲಿ. ಕಿದೋಗ್ಬಿಟ್ಟಿದೆ. ಇದೊಂದು ಟ್ರೈ ಮಾಡೋಣ. ಇದು ನನಗೆ ಡೀಪ್ ಫ್ರೈ ಮಾಡಿ ತಿನ್ನೋದೇ ನಂಗೆ ತುಂಬ ಇಷ್ಟ. ಬಟ್ ಆದರೆ ಸ್ಟೀಮ್ಡು ತಿಂತೀನಿ. ಏನೋ ದೀಪನೇ ಓಕೆ ಓಕೆ ಅಂದಮೇಲೆ ಒಂಥರ ಆರಲಿ ಅದು. ಇವಾಗ ಇದನ್ನು ಟ್ರೈ ಮಾಡೋಣ. ಸಿದೋಗಿರೋದು ಪಾದೋಗಿರೋದು ಮೈದಾ ಅಂದರೆ ಒಂದೇ ಲೆವೆಲಲ್ಲಿ ಬೇಯುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಇದೇನೋ ನೋಡೋಣ. ಟೈಮ್ ಬಂದು ಸರಿಯಾಗಿ 11 ಗಂಟೆ ಆಗಿದೆ. ನೆನ್ನೆ ರಾತ್ರಿ ನಾನು ಕೋಲ್ಡಿ ಅಂತ ಟ್ಯಾಬ್ಲೆಟ್ ಕುಡಿದೆ. ಹೆವಿ ನಿದ್ದೆ, ಏನೋ ಕನಸು 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 ಏನೇನೋ ಕನಸುಗಳು. ಇವಾಗ ಎಚ್ಚರಿಕೆ ಆಯಿತು. ಅದು 11 ಗಂಟೆ ಟೈಮ್ ಹೊಂದಿದ್ದಕ್ಕೆ ಎದ್ದೇಳ್ತಾ ಇರೋದು. ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಇನ್ನೂ ನಿದ್ದೆ ಬರೋದು, ಕಣ್ಣೆಲ್ಲ ಉಟ್ಕೊಂಡಿದೆ ನನಗೆ. ಹೊಟ್ಟೆ ಬರೋ ಶೀತ ಇದೆ. ಹೋಗಿ ಬ್ರಷ್ ಮಾಡ್ಕೊಂಡು ಏನಾದರೂ ತಿಂದ್ಬಿಟ್ಟು ಮತ್ತು ಆಸ್ ಯೂಶುವಲ್ ಟೀನ ಸ್ಟಾರ್ಟ್ ಮಾಡಬೇಕು. ಅರ್ಧ ದಿನ ಆಗ್ಬಿಟ್ಟಿದ್ದೆ ಹೆಂಗಿದ್ರು. ಹಂಗೋ ಹಿಂಗೋ ಇವತ್ತು ಕಾಲು ಹಾಕಬೇಕು ಅಷ್ಟೆ. ಹೆಂಗಂದರೆ ದಿನಗಳು ತಳ್ಳೋ ಥರ ಆಗ್ಬಿಟ್ಟಿದೆ ನನ್ನ ಕತೆ. ಎಸ್, ಎನಿವೇಸ್ ಗುಡ್ ಮಾರ್ನಿಂಗ್. ಪಲ್ಲವಿಗೆ ಸೆಂಡ್ ಆಫ್. ಏನೇ ಅದು ಸೆಂಡ್ ಆಫ್ ಐತಾನೆ ಫೇರ್ವೆಲ್ ಮಾಡಿದೆ. ಬೆಳಗ್ಗೆನ ನಾನು ಇನ್ನೂ ಮಲ್ಕೊಂಡಿದ್ದೀನಿ, ಅಷ್ಟರಲ್ಲೇ ಬಂದು ಕಣ್ಣು ಓಪನ್ ಮಾಡೋ. ಇಲ್ಲಿ ದೀಪೋತ್ರ ಇದ್ದಿದ್ದ ಪ್ರಾಡಕ್ಟ್ಸಲ್ಲಿ ಮ್ಯಾನೇಜ್ ಮಾಡಿದ್ದೀನಿ. ಏನು ನೈಸ್, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರೆಡಿ ಏನು ಮೊದಲು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇರ್ ಕಟ್ ಮಾತ್ರ ಮಸ್ತಾಗೈತೆ. ಅವಳು ಉದ್ದ ಏರ್ ಇದ್ದಿದ್ಕು ಇವಾಗ ಚೇಂಜ್ ಆಗಿರೋದು ಚೆನ್ನಾಗಿದೆ.
ಇನ್ನು ನಾನು ಮಿಂತ್ರಾದಲ್ಲಿ ಒಂದು ಕಾರ್ಡ್ ಸೆಟ್ಟನ್ನು ಆರ್ಡರ್ ಮಾಡಿದೆ ರೀಸೆಂಟಾಗಿ. ಈ ಕಾರ್ಡ್ ಸೆಟ್ ಅನ್ನೋದು ತುಂಬಾ ಫೇಮಸ್ ಆಗಿರೋದ್ರಿಂದ ನನಗೂ ಕೂಡ ನನ್ನ ಹತ್ರ ಮುಂಚೆ ಇತ್ತು, ಮೀಶೋದಲ್ಲಿ ತೊಗೊಂಡಿದ್ದೆ ನೈಟ್ ಸೂಟ್ಸ್ನ, ಚೆನ್ನಾಗಿತ್ತು ಅದು. ಸರಿ ಅಂದ್ಬಿಟ್ಟು ಇನ್ನೊಂದಿನ ತರಿಸ್ಕೊಂಡೆ ಆ್ಯಂಡ್ ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲಾಗಿ ಕಾಣಿಸ್ತಿದೆ. ಅದು ನೋಡೋಕ್ಕೇ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ನಂಗೆ ಈ ರೀತಿ ಸಾಫ್ಟ್ ಬಟ್ಟೆಗಳಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಮೇನ್ ನನಗೆ ಕಂಫರ್ಟ್ ಇರಬೇಕು, ಏನೇ ಅದು ತೀರಾ ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಬಟ್ ನನಗೆ ಕಂಫರ್ಟ್ ಇಸ್ ಇಂಪಾರ್ಟೆಂಟ್. ನನ್ನ ಮಗಳ ಹತ್ರ ಒಂದು ವೀಡಿಯೋನು ಕೂಡ ಮಾಡೋಕ್ಕಾಗಲ್ಲ. ಈ ಡ್ರೆಸ್ ಲಿಂಕ್ ಬೇಕು ಅಂತಂದರೆ, ಈ ಸೂಟೊಂದು ಲಿಂಕ್ ಬೇಕು ಅಂತಂದರೆ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಇದು ಒಂಥರ ಚೆನ್ನಾಗಿದೆ. ಸುಮ್ಮನೆ ಇರೋ ಫ್ಲೇರಿಯಾಗೂ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಟೈ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಪ್ಯಾಂಟ್. ನಾನೀಗ ಸ್ನಾನ ಮಾಡ್ಕೊಂಡು ಬಂದು ಇದನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ನಾನೀಗ ಹೋಗಿ ನೆಕ್ಸ್ಟ್ ಡೇ ನನ್ನ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಿರೋದು. ಈಗ ಹೋಗಿ ಪಟ್ ಅಂತ ಸ್ನಾನ ಮಾಡ್ಕೊಂಡು ಥಟ್ ಅಂತ ಬಂದು ಪಟ್ ಅಂತ ಬಟ್ಟೆ ಹಾಕೊಂಡ್ಬಿಡೋದು. ನಡಿ, ಮೂಕಕ್ಕೆ ಸೋರ್ತೈತೆ ಕೊಂಡು ಪಚಿನ ಬಾಯ್ಲಿ ಈಟ. ಓಕೆ, ಲೆಟ್ಸ್ ಗೋ. ನಾನು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ತೋರ್ಸೋಕ್ಕಾಗಲಿಲ್ಲ, ಆಮೇಲೆ ನೀವು ಸಿಕ್ಕಾಪಟ್ಟೆ ನೆಂಟ್ರಿ ಇವತ್ತು ಮಾತಾಡಿದ್ದೆ. ಆ್ಯಂಡ್ ಔಟ್ಫಿಟ್ ಮಾತ್ರ ತುಂಬಾ ಕಂಫರ್ಟಬಲ್ ಆಗಿದೆ. ನಾನು ಬೆಳಗ್ಗೆಯಿಂದ ಹಾಕ್ಕೊಂಡಿದ್ದೀನಿ. ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಎಲ್ಲಾದರೂ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೂಪರ್ ಕಂಫಿ ಆಗಿದೆ ಆ್ಯಂಡ್ ಮನೆಗಂತೂ 7 ಮಾಡಿಸ್ದಂಗಿದೆ ಕಾಟ್ ಸೆಟ್ಟು. ಆ್ಯಂಡ್ ಸ್ಟೈಲಿಶ್ ಆಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿದೆಯಂತ ನಂಗೆ ತುಂಬ ಇಷ್ಟ. 10/10 ಮಿಂತ್ರಾದಲ್ಲಿ ತೊಗೊಂಡಿದ್ದು, ಚೆಕ್ ಮಾಡಿ. ಓಕೆನಾ? ಇಂಟ್ರೆಸ್ಟ್ ಇದೆ, ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಚೆನ್ನಾಗಿ ಬಟ್ಲಲ್ಲಿ ಹಾಕೊಟ್ಟಿದ್ದು ಕಳೆ ಬೀಜನೆಲ್ಲ ಬಿಡಿಸ್ಕೊಂಡು ತಿಂದೋಳು ನಮ್ಮ ಚಿಲ್ಟಿ. ಓಯ್, ಕಳೆ ಬೀಜ ಅಂದ್ರೆ ಇಷ್ಟ ನಮ್ಮನೆ. ಓಯ್, ಅಳಿಲು ಹಿಂಗೆ ತಿನ್ನೋದು ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಕುತ್ಕೊಂಡವಳೆ ಗೈಸಿ ಇವಳು. ಏಯ್ ಬಂಗಾರಿ, ಏನು ಮಮ್ಮ ನೋಡು, ನೋಡ್ತಾನೆ ಇಲ್ಲ, ಬರೀ ತಿನ್ನೋದೇ ಇಟ್ಟನ ನಿಂಗೆ. ಹಾ, ಏನಿದು? ಹಾ, ಅಲ್ಲ ಮನೆ, ಇದನ್ನೇನಂತಾರೆ? ಮ್ಯಾಂಗೋ. ತಿನ್ನೋವಾಗ ಮಾತ್ರ ತಿನ್ನೋವಾಗ ಗೊತ್ತಾಗ್ತೈತೆ ಮ್ಯಾಂಗೋ ಅಂತೆ, ಮ್ಯಾಂಗೋ. ನಿಂದೇನಾ? ನೀನೇ ಮಾಡೋದಾ? ಏನೇನು ಮಾಡ್ತೀಯಮ್ಮ? ಏನು ಊಟ? ಜಿಂಗೆ. ಹಾಕ್ತೀನಿ. ಇದು ಕೊಡ್ಬೇಕಾ? ಕೊಡ್ತೀನಿ ಇರು, ಸಾಕು ಅಷ್ಟೇ. ಮೊಟ್ಟೆ ಹಾಕೋದು. ಸುಪ್ಪಿ. ತುಂಬ ಅಂದರೆ ತುಂಬ ದಿನ ಆಗಿತ್ತು ನಾನು ಅಡುಗೆ ಅಂತ ಮಾಡಿ ಕಿಚನ್ ಒಳಗಡೆ ಹೋಗಿ. ಸರಿ ಆಯಿತು. ದೀಪಗೂ ಕೂಡ ಡಯಟ್ ಮಾಡೋದ್ರಿಂದ ಸ್ವಲ್ಪ ಬಾಡಿ ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತು ಅಂತೇಳಿ ಅವಳು ಇವತ್ತು ನೀನೇ ಅಡುಗೆ ಮಾಡು ಅಂತ ಹೇಳಿ ಬಿಟ್ಬಿಟ್ಲು. ಕುಟ್ಕೊಟ್ಬಿಡು ಮರೆ ಹಂಗೆ ಓದ್ಬಿಟ್ಟಿನಿ. ಇವತ್ತು ಒಂದು ದಿವಸ ಮಾಡ್ಕೊಂಡ್ರೆ ಕುಟ್ಕೊಡ್ಬೇಕಂತೆ. ನೀನೇ ಹಾಕೊಂಡು ಮಾಡೋದು ತಪ್ಪು. ಕಬಾಬ್ ಮ್ಯಾರಿನೇಷನ್ ಎಲ್ಲ ರೆಡಿ ಮಾಡಿದ್ವಿ, ಅದನ್ನು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇವತ್ತೆಲ್ಲ ಅಡುಗೆ ನಂದೆ. ಪಾಪ ಅವಳು ಅಡುಗೆ ಮಾಡಿ ಸುಸ್ತಾಗ್ಬಿಟ್ಟೈತಂತೆ. ಅವಳು ವೆರೈಟಿ ಮಾಡ್ಕೊಂಡು ತಿಂತಾಳೆ ವಯಸ್ಸು. ಏನೋ ಡಯಟ್ ನೆಪ್ತಲ್ಲಿ ಎಷ್ಟು ವೆರೈಟಿ ಮಾಡ್ತಾಳು. ಏನಿಲ್ಲ, ಸಣ್ಣ ಆಗೋ ಥರನೇ ತಿಂತಾಳೆ. ಆಯಿಲ್ ಎಲ್ಲ ಜಾಸ್ತಿ ತಿನ್ನಲ್ಲ, ಜಾಸ್ತಿ ಎಲ್ಲ ಕೊಬ್ಬರಿ ಎಣ್ಣೆ ಬಳಸೋದು. ಏನೇ ಇದ್ರಾಗ ಅರ್ಧ ಕಬಾಬ್ ಹಾಕ್ತೀನಿ, ಅರ್ಧ ಇದಕ್ಕಾಗಲ್ಲ ಫ್ರೈಕ. 2 kg ಐತೆ ನೋಡು. ಕಬಾಬ್ ಸಾಕ? ಗೊತ್ತಿಲ್ಲ, ನಾನು ತಿನ್ನಲ್ಲ ಕಬಾಬ್. ಇದೇನಕ್ಕ ಸೌಟ ಕಲಿಸ್ತಾ ಇದೆಯಾ? ಕೈ ಉರಿಯತೈತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಅದು ಬೆರೀತಾ ಇಲ್ಲ. ಅಫಿಷಿಯಲ್ ನಂದು ಹಂಗೆಲ್ಲ ಇಲ್ಲಪ್ಪ, ಬಿಲ್ಡಪ್. LG ಬತ್ರ
ಕತೆಗಳೆಲ್ಲ ಕಬಾಬ್ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ, ಮತ್ತೆ ಕೇಳ್ತಾ ಇರ್ಬೇಡಿ. ನಾನು ಹಾಕಿದ್ದೀನಿ, ಚೆಕ್ ಮಾಡಿ. ಕಬಾಬ್ ರೆಸಿಪಿ ಗಾನವಿ ಹೇಮಂತ್ ಯೂಟ್ಯೂಬ್ ಚಾನಲ್ ಅಂತ ಹಾಕಿದ್ರೆ ಬರ್ಬೋದು, ಚೆಕ್ ಮಾಡಿ. ಸುಮಾರು ಸತಿ ತೋರಿಸಿದ್ದೀನಿ ನಾನು ಕಬಾಬ್ ರೆಸಿಪಿನ. ಯಾವತ್ತೂ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋದು ಚಿಕನ್ ಒಳಗಡೆ ಮಸಾಲ ಎಲ್ಲಾನು ಕೂಡ. ಬೇಸಿಕ್ ಅಷ್ಟೇ. ಏನು ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಮೈದಾ, ಸ್ವಲ್ಪ ಕಾರ್ನ್ಫ್ಲೋರ್, ಕರ್ಬೇವು ಹಾಕೋತೀವಿ, ಕಸೂರಿ ಮೆಥಿ, ಉಪ್ಪು ಮತ್ತು ಮೊಟ್ಟೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇಷ್ಟೇ. ಖಾರದ ಪುಡಿ ಇಷ್ಟನ್ನು ಹಾಕಿದ್ರೆ ಸಾಕು. ಫಸ್ಟ್ ಕ್ಲಾಸಾಗಿ ಕಬಾಬ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಕಬಾಬ್ ಮಸಾಲ ನಿಮ್ಮ ಚಾಯ್ಸು, ತೇಜು ಆಗಿರಲಿ. ಇವಾಗ ಒಂದು ಧೃತಿ ಅಂತ ಟ್ರೈ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲೂ ಸಿಕ್ಕಲ್ಲ. ನಮ್ಮ ಊರಿಗೆ ಹೋದ್ರೆ ಅದು ಸಿಕ್ಕೋದು. ರಾಜ್ಪುರಕ್ಕೆ ಹೋದ್ರೆ ನಮ್ಮ ಅಜ್ಜಿಗಳು ತೊಗೊಂಡ್ಬರ್ತಾರೆ. ಇಲ್ಲ ಜಾಸ್ತಿ ಆಯ್ತು ನಿಂದು. ಏನ್ ಅನ್ನ ಇನ್ನೊಂದ್ಸತಿ ಏನಂತ ಇದ್ದಿದ್ದು ನೀನು? ಇದು ರೇಬೇಕು ಚೇಟ ಅಂದ್ರೆ ನಮ್ಮ ಮೇಲೆ ಮನೆ ಹೋಗ್ತಾರೆ ಮಾಡ್ತೀನಿ. ತುಂಬ ಜನ ಕೇಳಿದ್ರಿ ಈ ಮನೆದು. ಈ ಮನೆ ಚಿಕ್ಕದು, ಅದು ಚಿಕ್ಕದೆ. ಓ ಇನ್ನ ಎಷ್ಟು ದೊಡ್ಡದಿರ್ಬೇಕು ನಿಂಕ? ನೋಡ್ದಾ ಹಿಂಗೆ ಹೇಳ್ತಾಳೆ, ಬೇಕಾದಷ್ಟು ದೊಡ್ಡದಾಯ್ತು. ಲೈಫ್ ನಂದು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಸ್ಟಕ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನು ಸೆಲ್ಫ್ಗೂ ನನಗೇನು ಇಂಟ್ರೆಸ್ಟ್ ಇಲ್ಲ, ಸ್ನಾನ ಮಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಬಟ್ ಹೀಗೆ ಇದ್ದರೆ ಲೈಫ್ ಪ್ರೊಸೀಡ್ ಆಗಲ್ಲ ಅಂತಲೂ ನನಗೆ ಗೊತ್ತು. ಬಟ್ ಆ ಫ್ಯಾಕ್ಟ್ ಗೊತ್ತಿದ್ರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಸರಿ ಹೀಗೆ ಇದ್ದರೆ ಆಗಲ್ಲ, ಇವತ್ತು ಅಡುಗೆ ನಾನೇ ಮಾಡ್ತೀನಿ, ಸ್ವಲ್ಪ ನೋಡೋಣ ನನಗೆ ಹೆಂಗೆ ಅನ್ಸುತ್ತೆ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಚಿಕನ್ ಫ್ರೈ ಮತ್ತು ಪ್ರಾನ್ಸ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಆವತ್ತು ನಮ್ಮೂರಲ್ಲಿ ತುಂಬ ಗೃಹ ಪ್ರವೇಶಗಳೆಲ್ಲ ಇತ್ತು. ಆಚೆ ಈಚೆ ನಮ್ಮ ಮನೆ ಹತ್ರ ಬರೋರೆಲ್ಲ ನಮ್ಮ ಮನೆಗೆ ಬಂದುಬಿಟ್ಟು ಹೋಗ್ತಾಯಿದ್ರು, ರಿಲೇಟಿವ್ಸ್ ಎಲ್ಲನೂ ಕೂಡ. ಹಾಗಾಗಿ ಡಿಸ್ಟರ್ಬೆನ್ಸ್ ಇತ್ತು. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆಲ್ಲ ವೇಸ್ಟು. ಅಲ್ಲೇ ನಾನು ಲೈವಾಗಿ ಮಾತಾಡಿದ್ದೆಲ್ಲನೂ ಕೂಡ ಸಿಕ್ಕಾಬಿಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಯ್ತು. ಇದು ಪ್ರಾನ್ ಫ್ರೈ ಮಾಡೋಕ್ಕೆ ನಾನು ಇಲ್ಲಿ ಒಂದೆರಡು ಲವಂಗ ಮತ್ತೊಂದು ಪುಟಾಣಿ ಚಕ್ಕೆ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಒಣಗಿದ ಮೆಣಸಿನ್ಕಾಯಿ ಹಾಕ್ತೆ ಬೇಡವೇನೋ ಒಳಗೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಂಗೆ ಖಾರ ಬೇಕು ಅಂತ ಲಾಸ್ಟಲ್ಲಿ ಹಸಿರು ಮೆಣಸಿನ್ಕಾಯಿ ಕೊಯ್ದು ಹಾಕಿದ್ದಾಯಿತು. ಖಾರ ನಿಮ್ಮ ತಕ್ಕದಂಗೆ ಹಾಕ್ಕೊಳ್ಳಿ. ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ವೆರಿ ಸಿಂಪಲ್ ಪ್ರಾನ್ ಫ್ರೈ. ಪ್ರಾನ್ದು ಪೆಪ್ಪರ್ ಫ್ರೈ ತುಂಬ ಈಸಿ. ಇಲ್ಲಿ ನಾನು ಸೈಡಲ್ಲಿ ಚಿಕನ್ ಫ್ರೈ ಮಾಡೋಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಶುಕಿಗೆ ಮೊಟ್ಟೆ ಬೇಯಿಸಿಟ್ಟಿದ್ದೆ. ಇಲ್ಲಿ ರುಬ್ಬಕ್ಕೆ ನಾನು ಯಾವಾಗಲೂ ಚಿಕನ್ ಫ್ರೈ ಮಾಡಬೇಕಾದ್ರೆ ಹೀಗೆ ಯೂಶಲಿ ಮಾಡೋದು. ಟೊಮ್ಯಾಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಬ್ಲೆಂಡ್ ಮಾಡಿ ಇಟ್ಕೊಬಿಡ್ತೀನಿ, ಗ್ರೇವಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅನ್ನಕ್ಕೂ ತಿನ್ಬೋದು, ಮತ್ತು ಎಲ್ಲ ದೋಸೆಗೂ ತಿನ್ಬೋದು, ಇಡ್ಲಿಗೂ ತಿನ್ಬೋದು, ಏನಕ್ಕೆ ಬೇಕೋ ನಾವು ತಿನ್ಬೋದು, ಮುದ್ದೆಗೂ ತಿನ್ಬೋದು. ಯೂಶ್ವಲಿ ಮುದ್ದೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಮುದ್ದೆಗೆ ತಿನ್ನೋರಿದ್ರೆ ಪರ್ಫೆಕ್ಟಾಗಿರುತ್ತೆ. ಈ ಥರ ರುಬ್ಬಿ ಹಾಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ದೀಪು ಡಯಟ್ ಮಾಡೋದ್ರಿಂದ ಪದೇ ಒಂದು ಸ್ವಲ್ಪ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ತರಿಸಿ ನೋಡಿದ್ರೆ ನಮ್ಗೆ ಇಷ್ಟ ಆಗಲಿಲ್ಲ. ಬಟ್ ಇದನ್ನು ಖಾಲಿ ಮಾಡಬೇಕಲ್ವಾ, ಸರಿ ಅಂದ್ಬಿಟ್ಟು ಈ ಫ್ರೈಯಲ್ಲಿ ಹಾಕೋಣ, ಎಲ್ಲ ಖಾಲಿ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಬಳಸ್ಕೊತಾ ಇದ್ದೀನಿ ಇವತ್ತು. ಈ ರುಬ್ಬಿರೋಂಥ ಮಸಾಲೆನ ಅಂದರೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ವೆರಿ ಸಿಂಪಲ್, ವೆರಿ ಲೈಟ್ ಮಸಾಲೆಗಳು ಇದರಲ್ಲಿರೋದು. ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು, ಸ್ಟೆಪ್ ವೈಸ್ ಕಾಯಬೇಕಾಗುತ್ತೆ. ನಾವು ನಿಧಾನಕ್ಕೆ ಮಾಡಬೇಕು ಫ್ರೈ ಮಾಡಬೇಕಾದ್ರೆ. ಹರಿಬರಿಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ 1 ಪಾಟ್ ಮೀಲ್ ಥರನೂ ಕೂಡ ಇದನ್ನು ಮಾಡ್ಕೋಬೋದು. ಫ್ರೈ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಚೆನ್ನಾಗಿ ಪೇಷನ್ಸಿಂದ ಬೇಯಿಸ್ಬೇಕಾಗುತ್ತೆ ಅಷ್ಟೇನೆ. ರುಬ್ಬಿ ಹಾಕ್ಕೊಂಡ್ರೆ 1 ಪಾಟ್ ಥರ ಮಾಡ್ಬೋದು, ಹಾಗಂಗೆ ಹಾಕ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಇಲ್ಲಿ ಅರಿಶಿನದ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ. ನಮಗೆ ಯೂಶಲಿ ನನಗಿಷ್ಟ ಆಗೋದು ಆಚೆ ಚಿಕನ್ ಮಸಾಲ ತುಂಬ ಇಷ್ಟ ಆಗುತ್ತೆ. ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೋಬೇಕಾಯ್ತು. ತುಂಬ ಚೆನ್ನಾಗಿರುತ್ತೆ ಆಚೆ ಚಿಕನ್ ಮಸಾಲ. ಫ್ರೈಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ.
ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲನೂ ಅಷ್ಟೇ ಆಚೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಆಲ್ರೆಡಿ ಟ್ರೈ ಮಾಡೋರಿಗೆ ಗೊತ್ತಿರುತ್ತೆ. ಎಲ್ಲ ಅಷ್ಟೇನೆ, ಬಿರಿಯಾನಿ ಮಸಾಲನೂ ಅಷ್ಟೇ ಆಚೆದು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಊಟಕ್ಕೆ. ಆ್ಯಂಡ್ ಇದೆಲ್ಲನೂ ಕೂಡ ಎಣ್ಣೆ ಬಿಡಲಿ, ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಅಷ್ಟೇ. ಲಾಸ್ಟಲ್ಲಿ ಚಿಕನ್ ಹಾಕ್ಬಿಟ್ಟು ಕಸೂರಿ ಮೇಥಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿಯುತ್ತೆ. ವೆರಿ ಸಿಂಪಲ್ ರೆಸಿಪಿ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಧನಿಯಾ ಪುಡಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಟೊಮ್ಯಾಟೊ ಅಂತ ಬಂದಾಗ ಚಿಕನ್ ಫ್ರೈಗೆ ನಾವು ಸಿಹಿ ಆಗಿರೋದು ಅಥವಾ ಹುಳಿ ಆಗಿರೋದನ್ನ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಫಾರಮ್ ಟೊಮೆಟೊಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ನಾಟಿ ಟೊಮೆಟೊ ಹಾಕೊಂಡ್ರೆ ಏನು ಅಷ್ಟಕ್ಕಷ್ಟೇ ಒಂಥರ ಹುಳಿಯಾಗಿರುತ್ತೆ, ಅದು ಒಳ್ಳೆ ಹುಣ್ಸೆಹಣ್ಣು ತಿಂದಂಗೆ ಇರುತ್ತೆ ಅದು. ಅದ್ರ ಬದಲು ನೀವು ಅದೇ ಟೊಮೆಟೊನ ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ನೊಂದು ಕಥೆ ಏನು ಮಾಡಿದೆ ಅಂತಂದರೆ, ತುಂಬ ದಿನ ಅಡುಗೆ ಮಾಡದೇ ಇದ್ದಿದ್ದಕ್ಕೋ ಅಥವಾ ಅಭ್ಯಾಸ ತಪ್ಪೋಗಿರೋದಕ್ಕೋ ಅದು ಏನೋ ಗೊತ್ತಿಲ್ಲ ನನಗೆ, ನಮ್ಮನೇಲಿ ಈ ಪಾತ್ರೆಯಲ್ಲಿ ಯಾವತ್ತೂ ಅಡುಗೆನೇ ಮಾಡಲ್ಲ ಗೈಸ್. ನಮ್ಮ ರಶ್ಮಿ ಅದನ್ನೇ ರೇಗಿಸ್ಕೊಂಡು ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹಾಗೆ ಮಾಡ್ತಿದ್ದೆ. ಇಲ್ಲಿ ಪೆಪ್ಪರ್ ಮತ್ತು ಜೀರಿಗೆನ ಎರಡನ್ನೂ ಕೂಡ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಇಲ್ಲ ಹಾಕ್ಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಫ್ರೈ ಟೇಸ್ಟ್ ಮಾಡಿದ್ದೀನಿ ನಾನು, ಪ್ರಾನ್ ಫ್ರೈದು. ಬಟ್ ಆದರೆ ನಂಗೆ ಆ ಪ್ರಾನ್ ತಿನ್ನೋಕ್ಕೆ ಯಾಕೋ ಧೈರ್ಯ ಬರುತ್ತೆ ಇಲ್ಲ ನನಗೆ. ಅದನ್ನು ನೋಡೋಕ್ಕೂ ನಂಗೆ ಏನೋ ಒಂಥರ ಅನಿಸಲ್ಲ ನನಗೆ. ಬಟ್ ಆದರೆ ಅದನ್ನು ತಿನ್ನಬೇಕಾದ್ರೆ ಏನೋ ಒಂಥರ ಅನಿಸ್ತಿದೆ ನನಗೆ. ಎಲ್ಲರೂ ಇಷ್ಟಪಡ್ತಾರೆ, ನಮ್ಮ ದೀಪರು ಇಷ್ಟಪಟ್ಟು ಸಖತ್ ಅಂತ ತಿಂತಾ ಇರ್ತಾಳೆ. ನಂಗೆ ಆಸೆ ಆಗುತ್ತೆ, ನೋಡೋಣ ಟ್ರೈ ಮಾಡೋಣ ಹೊಸ ಫುಡ್ಡನ್ನ ಅಂತ ಅನಿಸುತ್ತೆ. ಬಟ್ ಅದು ಏನೋ ಇಷ್ಟ ಆಗ್ತಾಯಿಲ್ಲ ನನಗೆ. ಆದರೆ ಫ್ರೈ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಹುಳ ಥರ ಫೀಲ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಅದು ನಂಗೆ ಇಷ್ಟ ಆಗ್ತಾಯಿಲ್ಲ ಅಷ್ಟೇನೆ. ಇಲ್ಲೇ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೇವಿ ಬರಬೇಕಲ್ವಾ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಅಷ್ಟೇ. ಸಿಂಪಲ್ಲೇನೆ. ಅದು ಏನೋ ಗೊತ್ತಿಲ್ಲ ನನಗೆ, ಈ ವಾಯ್ಸ್ ಓವರ್ ಕೊಡ್ತಿರೋದು ಉಲ್ಟಂಪಟ್ಟ ಕೊಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಆದರೆ ಈ ಅಡುಗೆ ಮಾಡೋದಿದೆಯಲ್ಲ, ನಮ್ಮ ರಶ್ಮಿ ಶೂಟ್ ಮಾಡಿರೋದು ವಿಚಿತ್ರವಾಗಿ ಶೂಟ್ ಮಾಡಿದಾಳೆ ನನ್ನ ಬೈಕೊಂಡು. ಈ ಪಾತ್ರೆಯಲ್ಲಿ ಅಡುಗೆ ಮಾಡಿದೆಲ್ಲ ಗ್ರೇಟ್ ನೀನು, ಹಾಗೆ ಹಿಂಗೆ ಅಂದ್ಬಿಟ್ಟು. ಸೀರಿಯಸ್ಲಿ ನಂಗೆ ತಲೆ ಓಡಿಲ್ಲ ಈ ಪಾತ್ರೆಯಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದೇ ಹೇಳ್ತಾ ಇಲ್ವಾ, ನಮ್ಮ ತಲೆ ಸ್ಟಡಿ ಆಗಿಲ್ಲ ಅಂತಂದರೆ ಏನೇನೋ ಮಾಡ್ತಿರ್ತೀವಿ ಅಂತ ನನಗೆ ಈ ವಿಡಿಯೋ ನೋಡ್ತಿದ್ರೆ ಅನ್ನಿಸ್ತಿದೆ ನನಗೆ. ಹೆಂಗೆಂಗೋ ಆಡ್ತಾಯಿದ್ದೀನಿ, ಏನೇನೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಆದರೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ನಾವು ಸಿಕ್ಕಾಪಟ್ಟೆ ಕೆಳಗಡೆ ಹೋಗ್ತೀವಿ ಅನ್ನೋದು ನನಗೆ ಈಗ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಆ ಎಕ್ಸ್ಪೀರಿಯೆನ್ಸ್ನ ಮರೆಯೋದು ಯಾವಾಗೋ, ನಾನು ಮುಂದೆ ಹೋಗೋದು ಯಾವಾಗೋ, ಈ ಥರ ಎಲ್ಲನೂ ಕೂಡ ಅನಿಸುತ್ತೆ. ಆ್ಯಂಡ್ ಕೆಲವೊಂದ್ಸತಿ ಬೇರೆ ಒಂದು ಬ್ಲಾಗ್ಸನ್ನೆಲ್ಲ ನೋಡಿದಾಗ ಇಲ್ಲ ನಾನು ಮುಂದೆ ಹೋಗಬೇಕು, ಇದನ್ನೇ ಸ್ಟಕ್ ಆಗಬಾರ್ದು ಅಂತಂತನೂ ಕೂಡ ಅಂತ ಅನಿಸುತ್ತೆ. ಆ್ಯಂಡ್ ಕೆಲಸದ ವಿಚಾರಕ್ಕೆ ಬಂದರೆ ನಾನು ಹೀಗೆ ಕೂತ್ಕೊಂಡಿದ್ರೆ ಆಗಲ್ಲ, ನನ್ನ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನನ್ನ ಪ್ರೊಫೆಷನ್ಗೂ ಕೂಡ ಲಾಸ್ ಥರ ಅನಿಸುತ್ತೆ. ಏನೋ ಒಂದು ಕೆಲಸ ಮಾಡಬೇಕು ಅಂತಲೂ ಕೂಡ ಅನಿಸುತ್ತೆ. ಗೈಸ್, ನಿಮಗೇನು ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತವಾಗ್ಲೂ ಫೀಲ್ ಫ್ರೀ. ಯಾಕಂತಂದರೆ ನಿಮ್ಮ ಕಾಮೆಂಟ್ಸನ್ನೆಲ್ಲ ಓದಿದ್ರೆ ನಂಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಯಾರೋ ಏನೋ ಹೇಳ್ತಾರೆ ಅಂತಲೂ ಕೂಡ ನಂಗೆ ತುಂಬ ಅಂದರೆ ತುಂಬ ಸಮಾಧಾನ ಆಗುತ್ತೆ. ಆ್ಯಂಡ್ ನನಗೂ ಏನಾದರೂ ಡಿಸಿಷನ್ ಮಾಡೋಕ್ಕೆ ಈಸಿ ಅನಿಸುತ್ತೆ. ಒಂದು ಲೋಟ ಆದಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ನಮ್ಗೆ ಜ್ಯೂಸಿಯಾಗಿ ಬೇಕಿತ್ತು ಮುದ್ದೆಗೆ. ನಾವೇನು ಮಾಡ್ಬೇಕು ಅದಕ್ಕೆ? ನಾನು ಇವಾಗ ಅಡುಗೆ ತೋರಿಸ್ತಾ ಇದ್ದೀನಿ ಅಂದರೆ ಕ್ಲೀನಾಗಿ ತೋರಿಸ್ಬೇಕು ತಾನೆ. ಚೆನ್ನಾಗಿ ಬಿಂದು ಬರಲಿ, ಅಲ್ಲಿ ತನಕ ಕ್ಲೋಸ್ ಮಾಡಿಬಿಟ್ಟು ಹಾಕೋದಿಕ್ಕಿಲ್ಲ. ಅಷ್ಟೇ. ಅಯ್ಯೋ, ನಮ್ಮ ಮನೆಗೆ ಪಾತ್ರೆ ಇಲ್ಲ ಐತೆ, ಇದ್ರಾಗೆ ಮಾಡಬೇಕು. ಮಾಡು ನೀನು. ಎಷ್ಟು ಪಾತ್ರೆ ಐತೆ ಅಂದರೆ ಗೈಸ್ ನಮ್ಮ ಮನೆಗೆ ಇಕ್ಕಕ್ಕೆ ಜಾಗ ಇಲ್ಲ ಸೀರಿಯಸ್ ಆಗಿ. ಈ ಪಾತ್ರೆ ಶೇಪ್ ನೋಡಿದ್ರೆ ನಾನು ಎತ್ತಾನೇ ಇದ್ದಿಲ್ಲ ಆಚೆಗೆ. ಇಂಥದ್ದೆಲ್ಲ ಸಕ್ಕತ್ತಾಗಿರೋ ಪಾತ್ರೆ ಇದ್ರೂ ಇದೇ ಪಾತ್ರೆಗೆ ಮಾಡ್ತೀವಿ, ಅವಾಗೆ ಟೇಸ್ಟ್ ಅವೆಲ್ಲ. ಮಾಡ್ತಾ
ನಮ್ಮ ಮನೆಗೆ ಅಡುಗೆನೇ ಮಾಡಲ್ಲ ಅದ್ರೊಳಗಡೆ. ಇದುವರೆಗೂ ಯಾವತ್ತೂ ಮಾಡಿಲ್ಲ ಇಷ್ಟು ವರ್ಷದಾಗ. ನಮ್ಮ ಮನೆಗೆ ನಮ್ಮ ಅಕ್ಕ ಮನೆಗೆ ಬಂದರೆ ಇಷ್ಟು ಗಲೀಜು ಮಾಡ್ತಾರೆ ಗೈಸ್, ಬಿಕಾಸ್ ಆಫ್ ಕನವಿ. ಚೆನ್ನಾಗಿ ಕುದಿಬೇಕು. ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಕುದಿಯೋಕ್ಕೆ. ಚಿಕನ್ನು ಬೇಯೋಕ್ಕೆ ಒಂದು 15 ನಿಮಿಷ ಬೇಕು. ಇವಾಗ ಅದನ್ನೆಲ್ಲ ಒರೆಸ್ಬೇಕು, ಇದನ್ನೆಲ್ಲ ಎತ್ತಿಕ್ಬೇಕು, ಇಲ್ಲ ಅಂದರೆ ನಮ್ಮ ಮಮ್ಮಿ ಬಂದು ಮುಗೀತಾರೆ. ಅಡುಗೆ ಮಾಡಕ್ಕೆ ಬಿಟ್ಟರೆ ಇವ್ರನ್ನ ಅಂತ. ನಿನ್ನನ್ನು ಬಿಡಬೇಕು ಸೋಂಬೇರಿನ. ನಾನು ಮಾಡಿದ್ರೆ ಒಂದು ತೊಟ್ಟು ಗಲೀಜಿರಲ್ಲ ಗೈಸ್. ಒಂದು ಪಾತ್ರೆನೂ ಖಾಲಿ ಮಾಡಲ್ಲ ಗೈಸ್, ಹಂಗೆ ಇಟ್ಟಿರ್ತಾರಲ್ಲ ಆ ಥರ ಕ್ಲೀನ್. ಒಂಥರ ಡಬ್ಬ ಕ್ಲೀನ್, ಒಂಚೂರು ಕ್ಲೀನ್ ಮಾಡಕ್ಕೆ ಹೋಗಿ ನಾವೇ ಮಾಡಬೇಕು. ಕಸ್ತೂರಿ ಮೇಥಿಯನ್ನು ಹಾಕಿ ಮೇಲ್ಗಡೆ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಕ್ಲೋಸ್. ಇನ್ನು ಅಡುಗೆ ಎಲ್ಲನೂ ಕೂಡ ಮುಗೀತು, ಬಂತು. ಇನ್ನೇನು ಲಾಸ್ಟ್ ಸ್ಟೆಪ್ಸು. ಅಡುಗೆ ಮಾಡಿಕೊಂಡು ಮುದ್ದೆ ಇತ್ತೀಚೆಗೆ ಮುದ್ದೆಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ನನಗೆ ಮುದ್ದೆ ಇರಬೇಕು. ಮುದ್ದೆ ತಿಂದ್ಬಿಟ್ರೆ ಒಂದು ಸ್ವಲ್ಪ ಮುದ್ದೆ, ಒಂದು ಸ್ವಲ್ಪ ಅನ್ನ ತಿಂದರೆ ಆ್ಯಾವ್ರೇಜಾಗಿ ತಿಂತಾಯಿದ್ದೀನಿ. ನಾನು ಡಯಟನ್ನು ಕೂಡ ಮೇಂಟೈನ್ ಮಾಡ್ತಾಯಿದ್ದೀನಿ. ನಾನೇನು ಜಾಸ್ತಿ ಎಕ್ಸೆಸ್ ಆಯಿಲ್ ಆಗಿರ್ಬೋದು ಈ ರೀತಿ ಏನೂ ತಿಂತಾ ಇಲ್ಲ. ಹೀಗೆ ವೆಯ್ಟ್ ಮೇಂಟೈನ್ ಮಾಡೋಣ ಅಂತ. ನನ್ನ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ತುಂಬ ದಿವಸ ಆಯಿತು ಚೆಕ್ ಮಾಡಿ. ಸರಿ ಬನ್ನಿ, ಹಾಗೆ ನಿಮಗೂ ತೋರಿಸ್ತೀನಿ. 57.45 ಇದ್ದೀನಿ. ನನಗೆ ಒಂದು 55 ಆದರೆ ಸಾಕು. ಹೊಟ್ಟೆನ ಕರಗಿಸ್ಬಿಟ್ರೆ ಸಾಕು, ಅದಕ್ಕಿಂತ ಬೇರೆ ಏನು ಬಿಡ. ಸಿಕ್ಕಾಪಟ್ಟೆ ಒರಟು ಕೂದಲೆಲ್ಲ, ಒರಟಂದರೆ ಒರಟು. ನಾನು ಮುಂಚೆ ಮೆಹಂದಿ ಹಾಕಬೇಕಾದ್ರೆ ನನ್ನ ಕೂದಲು ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಆದರೆ ಇವಾಗ ಸಿಕ್ಕಾಪಟ್ಟೆ ಒಂಥರ ಎಂಥ ಒಳ್ಳೆ ಹುಲ್ಲು ಡ್ರೈ ಹುಲ್ಲು ಥರ ಆಗ್ಬಿಟ್ಟೈತೆ ನನ್ನ ಕೂದಲು. ಲೆಟ್ಸಿ ಮೆಹಂದಿ ಹಾಕೊಂಡ್ರೆ ಸಖತ್ ಸ್ಮೂದಾಗಿರುತ್ತೆ. ಆ್ಯಂಡ್ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ. ಕಲರೆಲ್ಲ ಹೋಗ್ಬಿಟ್ಟಿದೆ ನನ್ನ ಕೂದಲಲ್ಲಿ ಆಲ್ರೆಡಿ. ಬಿಳಿ ಕೂದಲೆಲ್ಲ ಕಾಣಿಸೋಕೆ ಶುರು ಆಗಿ ಜಾಸ್ತಿನೇ ಇದ್ದಾವೆ ನಂಗೆ ಬಿಳಿ ಕೂದಲು. ಇನ್ನು ಎಣ್ಣೆ, ನಾರ್ಮಲ್ ಎಣ್ಣೆ, ನಾವೇನೋ ಮಿಕ್ಸ್ ಮಾಡಲ್ಲ. ನಾರ್ಮಲ್ ಹೇರ್ ಆಯಿಲ್ ಹಚ್ಕೊಳ್ಳೋದಷ್ಟೇ. ಸ್ನಾನ ಮಾಡೋದಕ್ಕಿಲ್ಲ. ಹೇರ್ ಕಟ್ ಮಾಡ್ಸೋಕ್ಕೂ ಮುಂಚೆ ಒಂಥರ ಪ್ರಾಬ್ಲಮ್ ಇತ್ತು. ಹೇರ್ ಕಟ್ ಮಾಡಿಸ್ಮೇಲೆ ಇನ್ನೊಂಥರ ಪ್ರಾಬ್ಲಮ್ ಏನಾಗಿದೆ ನನಗೆ ಅಂತಂದರೆ, ನನ್ನ ಕೂದಲು ಆ್ಯಕ್ಚುಲಿ ನನ್ನ ಟೆಕ್ಸ್ಚರೇ ಅಲ್ಲ, ಫುಲ್ಲು ಫ್ರಿಝಿ ಆಗಿಬಿಟ್ಟಿದೆ ನನ್ನ ಕೂದಲು. ಸಿಕ್ಕಾಬಿಡೆ ಫ್ರಿಝಿ. ಆ್ಯಂಡ್ ನಾನು ಕೂಡ ಎಲ್ಲ ಥರ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನೋ ಯೂಸ್. ಲೆಟ್ ಮಿ ಸಿ, ಇನ್ನೊಂದು ಹೇರ್ ಕಟ್ ಮಾಡಿಸೋಣ ಅಂತಿದ್ದೀನಿ. ಈಗ ಸದ್ಯಕ್ಕೆ ಬೇಡ, ಒಂದು ಸ್ವಲ್ಪ ದಿವಸ ಆಗಲಿ, ಒಂದು 20 ಡೇಸ್ ಆಗಲಿ ನನಗೆ ಇವಾಗ ಇರೋ ಸಿಚುವೇಷನಲ್ಲಿ. ಅದಾದಮೇಲೆ ಸ್ಟ್ರೇಟ್ ಹೇರ್ ಕಟ್ ಏನಾದರೂ ಮಾಡಿಸ್ಬೇಕು. ನಂಗೆ ಆಗ್ತಾಯಿಲ್ಲ. ಆ್ಯಂಡ್ ಕೂದಲು ಕೂಡ ಬೇಗ ಬೆಳೆದಿರೋದ್ರಿಂದ ತಿರುಗಿ ಮತ್ತೆ ಹೆಡ್ಡೇಕ್ ಸ್ಟಾರ್ಟ್. ಜಾಸ್ತಿ ಉದ್ದ ಬಂದ್ಬಿಟ್ಟೈತಲ್ಲ ಕೂದಲು ನಂದು. ಅದು ವಿ ಕಟ್ ಮಾಡಿಸಿರೋದಕ್ಕೆ ಪುಕ್ರು ಎಲ್ಲ ಕೋತ್ಗೆ ಆಗ್ಬಿಟ್ಟೈತೆ. ಇವಾಗ ಇಷ್ಟು ಕಟ್ ಮಾಡಿಸುತ್ತೀನಿ. ಅದೇ ಹಿಂಗೆ ಸ್ಟಾರ್ಟ್ ಆಗ್ತೈತಲ್ಲ, ಅಲ್ಲಿಂದ ಕಟ್ ಮಾಡಿಸುತ್ತೆ. ನೋಡೋಣ, ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾಳೆ ಆಗಲ್ಲ, ನಾಳಿದ್ದು ಆಗಲ್ಲ, ಈ ವೀಕ್ ಆಗಲ್ಲ. ಸಂಡೇ ಹೋದರೆ ಹೇರ್ ಕಟ್ ಚೆನ್ನಾಗಿ ಮಾಡಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಿಸೋಣ. ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬೇರೆ ಬೇರೆ ವೀಡಿಯೋಸ್ ಬರ್ತಿರತ್ತೆ. ಆ್ಯಂಡ್ ಖಂಡಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬಾಯ್.